ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾದಯಾತ್ರೆ ಹೋಗ್ತಿದ್ದೀವಿ. ಇದು ಕಂಪ್ಲೀಟ್ ಪಾದಯಾತ್ರೆ ಬ್ಲಾಗ್ ಆಗಿರುತ್ತೆ. ಶಾರ್ಪ್ 2 o'clock ಎದ್ದು ರೆಡಿಯಾಗಿ ನಾನು, ನಮ್ಮ ಅತ್ತಿಗೆ ಇದ್ದಾರೆ ಆ್ಯಂಡ್ ನಮ್ಮ ಸಿಸ್ಟರ್ ಕೂಡ ಇದ್ದಾರೆ, ಅವರು ಆ್ಯಂಡ್ ನಮ್ಮ ಬ್ರದರ್ಸ್ ಎಲ್ಲ ಇದ್ದಾರೆ. ಸೊ ಎಲ್ಲರೂ ಸೇರಿ ನಮ್ಮ ಮನೆ ದೇವರು ಜಾತ್ರೆಗೆ ಪಾದಯಾತ್ರೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ದೇವಸ್ಥಾನದಲ್ಲಿ ಟೀ ಎಲ್ಲ ಕೊಟ್ಟರು. ಸೊ ಟೀ ಕುಡ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮಗೆ ನಮ್ಮ ಚಿಂತೆ ಆದರೆ ಇವರಿಗೆ ಫೋನ್ ನೋಡು, ರೀಲ್ಸ್ ಕಳಿಸು ಅನ್ನೋ ಚಿಂತೆನೇ ಆಗಿದೆ. ನಾವೆಷ್ಟು ಚೆನ್ನಾಗಿದ್ದೀವಿ ಅಂದರೆ ಚಂದ್ರ ಕೂಡ ನಮ್ಮನ್ನು ಫಾಲೋ ಮಾಡ್ತಿದ್ದಾನೆ. ನಾನೇನು ಚೆನ್ನಾಗಿದ್ದೀನಲ್ಲ. ಒಂದು 18 to 20 ಕಿಲೋಮೀಟ್ರ್ ನಡೆದ್ವಿ. ಹೋಗೋ ದಾರಿಯಲ್ಲಿ ಆಲ್ಮರ್ಸಿಕೆರೆ ಅಂತ ಒಂದು ಊರು ಸಿಗುತ್ತೆ. ಪ್ರತಿ ವರ್ಷ ಕೂಡ ಇವರು ಟಿಫನ್ ವ್ಯವಸ್ಥೆ ಮಾಡಿಸಿರ್ತಾರೆ ಪಾದಯಾತ್ರಿಗಳಿಗಂತಲೇ. ಅಲ್ಲಿ ಪ್ರಸಾದನ ತೊಗೊಂಡ್ವಿ. ಪ್ರಸಾದ ತಿನ್ಕೊಂಡು ನಾವು ನಮ್ಮ ಜರ್ನಿ ಮುಂದುವರಿಸಿದ್ವಿ. ಪಾದಯಾತ್ರೆ ಮಾಡಿ ಅಂದರೆ ಕೈ ಹಿಡ್ಕೊಂಡು ಮನೆ ಬಿಟ್ಟು ಓಡೋಗೋ ರೇಂಜ್ಗೆ ಓಡ್ತಿದ್ದಾರೆ ನೋಡಿ. ಚಂದ್ರ ಬ್ರೇಕ್ ತಗೊಂಡ. ಸೊ ಸೂರ್ಯ ತನ್ನ ಡ್ಯೂಟಿನ ಸ್ಟಾರ್ಟ್ ಮಾಡೇ ಬಿಟ್ಟ. ಹೊಸ ಎಕ್ಸ್ಪೀರಿಯನ್ಸ್ ಇರೋ ರೂಪ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಸ್ವಲ್ಪ ನೋಡೋಣ. ಹೇಳಿ ರೂಪ ಅವರೇ. ನೋ ವರ್ಡ್ಸ್, ಓನ್ಲಿ ಪೇನ್ ಪೇನ್ ಪೇನ್. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ದಣಿದು ಬಂದಿದ್ವಿ ಅಂತ ಜ್ಯೂಸ್ ಕುಡಿದ್ವಿ. ಚೆನ್ನಾಗಿದೆ. ಹರಪನಹಳ್ಳಿ ರೀಚ್ ಆದ್ವಿ. ಆಲ್ರೆಡಿ ಸೂರ್ಯ ಸ್ಟ್ರಾಂಗ್ ಆಗಿ ತನ್ನ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದ. ಸೊ ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಕಾಲು ಸಿಕ್ಕಾಪಟ್ಟೆ ಪೇನ್ ಆಗಿತ್ತು ಅಂತ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಹೊರಟ್ವಿ. ಇವರು ಪಾದಯಾತ್ರಿಗಳಿಗೋಸ್ಕರನೇ ಫ್ರೀ ಸರ್ವಿಸ್ ಕೊಡ್ತಾರೆ. ಇವರೇ ನಿಂತಿದ್ದು ಎಷ್ಟೇ ಜನ ಬಂದರೂ ಕೂಡ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಪಾದಯಾತ್ರಿಗಳಿಗೆ ಸರ್ವಿಸ್ ಕೊಡ್ತಾರೆ. ಅಷ್ಟೊತ್ತಿಗೆಲ್ಲ ಊಟ ರೆಡಿಯಾಗಿತ್ತು. ದೇವಸ್ಥಾನದಲ್ಲೇ ಊಟ ಮುಗಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಮತ್ತೊಂದು ಸಲ ಹೊರಟ್ವಿ. ಕಾಲುಳುಕಿ ನೋವು ಮಾಡ್ಕೊಂಡಿದ್ರು ಕೂಡ ಆ ನೋವಲ್ಲೂ ಸಂತೋಷ ಹುಡ್ಕೋ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಅತ್ತಿಗೆನೇ ಅನಿಸುತ್ತೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಪಾದಯಾತ್ರಿಗಳಿಗೆಲ್ಲ ಫ್ರೀ. BP, ಶುಗರ್, ಹಾರ್ಟ್ ಅಟ್ಯಾಕ್, ಅಸ್ತಮಾ ಈ ಥರ ಯಾವುದೇ ತೊಂದರೆ ಇದ್ರೂ ಕೂಡ ಕ್ವಿಕ್ ರಿಕವರಿ ಆಗೋ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ, ಬೇಕಿದ್ರೆ ವಿಸಿಟ್ ಮಾಡಿ. ಈ ಬಡೆತ ಫೋನಲ್ಲಿ ಎಲ್ಲೋದ್ರೂ ಮಾತಾಡೋದೇ ಬಿಡಲ್ಲ, ಬರೀ ಮಾತು ಮಾತು ಮಾತು. ಎಲ್ಲರದು ಒಂದು ಚಿಂತೆ ಆದರೆ ಮುಂದೆ ನಂಗೆ ತಿನ್ನೋಕೆ ಏನು ಕೊಡ್ಬೋದು, ಕೊಟ್ಟರು ಹೇಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ಚಿಂತೆ. 4 ಗಂಟೆ ಅಷ್ಟೊತ್ತಿಗೆ ಸೂರ್ಯ ಲೈಟಾಗಿ ತಣ್ಣಗಾಗ್ತಿದ್ದ. ನಮ್ಮ ಕಾಲಿಗೆ ಕೆಲಸ ಕೊಡೋಣ ಅಂತ ಹರಪನಹಳ್ಳಿಯಿಂದ ಮತ್ತೆ ನಾವು ನಮ್ಮ ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ವಿ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೂಡ್ಲಿಗೆ ಅವ್ರ ಕಡೆಯಿಂದ ಪ್ರತಿ ವರ್ಷ ಈ ಥರ ಕ್ಯಾಂಪ್ ನಡೆಸ್ತಾರೆ. ಎಲ್ಲ ಸ್ಟೂಡೆಂಟ್ ಕೂಡ ಇಲ್ಲಿ ಮಸಾಜ್ ಮಾಡೋದು, ಬ್ಯಾಂಡೇಜ್ ಹಾಕೋದು ಆ್ಯಂಡ್ ಟ್ಯಾಬ್ಲೆಟ್ಸ್ ಕೊಡೋದು, ಈ ಥರ ಎಲ್ಲ ಸರ್ವಿಸ್ ಕೊಡ್ತಾರೆ. ನಮ್ಮ ರಿಲೇಟಿವ್ ಮನೇಲಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ರೆಡಿ ಆಗಿ ಹೋಗ್ತಿದ್ದೀವಿ. ಇಲ್ಲಿಂದ ಸುಮಾರು 3 to 4 ಕಿಲೋಮೀಟ್ರ್ ಇದೆ ಕೊಟ್ಟೂರು ರೀಚ್ ಆಗೋಕ್ಕೆ. ಎಷ್ಟು ಜನ ಹೋಗ್ತಿದ್ದಾರೆ ಅಂದರೆ ರೋಡ್ ತುಂಬ ಬರೀ ಪಾದಯಾತ್ರಿಗಳೇ ಹೋಗ್ತಿದ್ದಾರೆ ಗೈಸ್. ಅಂತೂ ಇಂತೂ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ನಮ್ಮ ಕೊಟ್ಟೂರು ಬಂದೇ ಬಿಡ್ತು ನೋಡಿ. ನಾವು ಟೋಟಲಿ 63 to 65 ಕಿಲೋಮೀಟರ್ ಏನೋ ನಡೆದ್ವಿ. ನಡೀತಾ ದಾರಿಯಲ್ಲಿ ಮರಿ ಕೊಟ್ಟೂರೇಶ್ವರ ಅನ್ನೋ ಟೆಂಪಲ್ ಸಿಕ್ತು. ಅಲ್ಲಿ ಕೊಟ್ಟೂರೇಶ್ವರನ ದರ್ಶನವನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಇಲ್ಲಿ ಟೋಟಲಿ 5 ದೇವಾಲಯಗಳು ಇದ್ದಾವೆ ಕೊಟ್ಟೂರೇಶ್ವರನದು. ಇದೇ ನೋಡಿ ತೇರು. ದೇವ್ರ ದರ್ಶನ ಮಾಡೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಇದು ಜೀವಂತ ಸಮಾಧಿ ಆಗಿರುವಂಥ ಸ್ಥಳ ನೋಡಿ ಗೈಸ್. ಇಲ್ಲೇ ಕೊಟ್ಟೂರೇಶ್ವರ ಜೀವಂತ ಐಕ್ಯ ಆಗಿರುವಂಥದ್ದು. ಇದು ಕೊಟ್ಟೂರೇಶ್ವರನ ಐಕ್ಯ ಸ್ಥಳ. ಫೈನಲಿ ದರ್ಶನ ಎಲ್ಲ ಮುಗಿಸಿದ್ವಿ. 6 hours later. ಇಲ್ಲಿನ ವಿಶೇಷ ಏನಂದರೆ ಮೂಲ ನಕ್ಷತ್ರ ಬಂದಾಗ ತಾನಾಗೆ ಚಕ್ರ ಮುಂದೆ ಹೋಗುತ್ತೆ. ಅಲ್ಲಿ ತನಕ ಯಾರು ಎಷ್ಟೇ ಹೇಳಿದ್ರು ಕೂಡ ಒಂದು ಚಕ್ರ ಕೂಡ ಮುಂದೆ ಹೋಗಲ್ಲ.
ವಿಶೇಷ ಏನಂದರೆ ಹರಿಜನರ ಮನೆಯಲ್ಲಿ ಪ್ರತಿ ವರ್ಷ ಕೂಡ ತೇರಿನ ದಿನ ಹಸುನೋ ಬೆಕ್ಕು ಈ ಥರ ಪ್ರಾಣಿ ಇಳಿದಿರುತ್ತೆ. ಅದರಿಂದ ಮಾಡಿರುವಂಥ ಗಿಣ್ಣ ನೈವೇದ್ಯ ಮಾಡ್ತಾರೆ. ಅದು ಹರಿಜನರ ಮನೆಯಿಂದನೇ ಬರಬೇಕು, ಇಲ್ಲಾಂದರೆ ತೇರು ಮುಂದೆನೇ ಹೋಗಲ್ಲ. ಹಾಗಾಗಿ ಪ್ರತಿ ವರ್ಷ ಏನಾದರೂ ಇಳಿದಿರುತ್ತೆ. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾವು 1/2 ಅವರ್ ಟು 1 ಅವರ್ ವೆಯ್ಟ್ ಮಾಡಿ ಆಮೇಲೆ ನಾವು ನಮ್ಮೂರ ಕಡೆ ಹೊರಟ್ವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮನುಷ್ಯ ಸುಮ್ಮನೆ ಇರಲಿಲ್ಲ. ಟೀ ಕುಡಿ ಬನ್ನಿ ಅಂತ ಕೂಗ್ತಾ ಇದ್ದ. ನಾವು ಆ ಮಾತಿಗೆ ಬೆಲೆ ಕೊಟ್ಟು ಟೀ ಕುಡಿಯೋಣ ಅಂತ ಬಂದ್ವಿ. ಟೀ ಕುಡಿದು ಮನೆಗೆ ಹೊರಟ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.